ಹರಿ ಓಂ. ಭಗವಂತ ಸ್ವತಂತ್ರನಾಗಿದ್ದಾನೆ, ಅನಂತ ಗುಣಪೂರ್ಣನಾಗಿದ್ದಾನೆ, ನಿರ್ದೋಷನಾಗಿದ್ದಾನೆ. ಇವುಗಳನ್ನು ಶಾಸ್ತ್ರ ತಿಳಿಸಿದೆ. ಭಗವಂತ ಅನಂತ ಗುಣಪೂರ್ಣ ಅಂತನ್ನೋದನ್ನು ವೇದ ಹೇಳುತ್ತದೆ, ಪುರಾಣ, ಮಹಾಭಾರತ, ಭಾಗವತ ಎಲ್ಲ ವಾಂಗ್ಮಯಗಳು ಕೂಡ ಪರಮಾತ್ಮನನ್ನು ಗುಣಪೂರ್ಣ, ಸ್ವತಂತ್ರ, ನಿರ್ದೋಷ ಎಂಬುದಾಗಿ ಸಾರ್ತಾ ಇದೆ ಅಂತನ್ನೋದು ಸಿದ್ಧವಾಗಿದ್ದರೂ ಇವತ್ತು ನಮ್ಮಂತಹ ಸಾಮಾನ್ಯ ಜನರಿಗೆ ದೇವರು ಯಾಕೆ ಸ್ವತಂತ್ರ, ದೇವರನ್ನು ಗುಣಪೂರ್ಣ ಅಂತ ಯಾಕೆ ಒಪ್ಪಬೇಕು, 108 ನಮಗೆ ಪ್ರಶ್ನೆಗಳು ಬರ್ತವೆ. ಅದಕ್ಕೆ ಶಾಸ್ತ್ರಕಾರರು ನಮ್ಮ ಸಂಶಯಗಳಿಗೆ ಪರಿಹಾರವನ್ನು ಮಾಡುವುದಕ್ಕಾಗಿ ಶಾಸ್ತ್ರ, ವೇದ, ಪುರಾಣಗಳಲ್ಲಿ ಹೇಳಿದ್ದರೂ ಕೂಡ ಅವುಗಳನ್ನು ಯುಕ್ತಿಯಿಂದ ಚೆನ್ನಾಗಿ ಉತ್ಪಾದನೆಯನ್ನು ಮಾಡ್ತಾರೆ. ನಿನ್ನೆ ಕೇಳಿದೆವು, ಪರಮಾತ್ಮನಿಗೆ ವೈಷಮ್ಯ, ನೈರ್ಘಣ್ಯ ದೋಷಗಳಿಲ್ಲ. ದೇವರು ನಮ್ಮ ಕರ್ಮವನ್ನು ಅಪೇಕ್ಷಿಸಿಕೊಂಡೇನೆ ನಮ್ಮ ಹಿಂದಿನ ಕರ್ಮವದಕ್ಕೆ ಅನುಗುಣವಾಗಿ ಇವತ್ತು ಕರ್ಮವನ್ನು ಮಾಡಿಸ್ತಾನೆ. ಹಿಂದಿನ ಕರ್ಮಕ್ಕೆ ಅನುಗುಣವಾಗಿ ಇವತ್ತು ನಮಗೆ ಸುಖ, ದುಃಖ ಅವುಗಳನ್ನು ಕೊಡ್ತಾನೆ. ಹಾಗಾದರೆ ನೀವು ಸ್ವತಂತ್ರ ಅಂತ ಹೇಳ್ತೀರಿ, ಭಗವಂತ ಸ್ವತಂತ್ರ ಹೇಗಾಗಲಿಕ್ಕೆ ಸಾಧ್ಯ? ದೇವರು ನಾವು ಅಡಿಗೆ ಮಾಡುವುದಕ್ಕೆ ಅಕ್ಕಿ ಇಲ್ಲದಿದ್ದರೆ ಅಡಿಗೆ ಮಾಡಲಿಕ್ಕಾಗೋದಿಲ್ಲ, ಅನ್ನ ಮಾಡಲಿಕ್ಕಾಗೋದಿಲ್ಲ ಅಂತಾದರೆ ಅಕ್ಕಿಗೆ ನಾವು ಅಧೀನರಾದಿವಿ, ನಾವು ಸ್ವತಂತ್ರರಲ್ಲ. ಸ್ವತಂತ್ರ ಅಂದರೆ ಏನೂ ಮಾಡಬಲ್ಲವು, ಯಾವ ವಸ್ತುವಿನಿಂದಲೂ ಏನನ್ನೂ ನಿರ್ಮಾಣ ಮಾಡಬಹುದು. ಅಕ್ಕಿ ಇಲ್ಲದೇನೆ ನಮಗೆ ಅನ್ನವನ್ನು ಮಾಡಲಿಕ್ಕಾಗೋದಿಲ್ಲ, ಆದ್ದರಿಂದ ನಾವು ಪರತಂತ್ರರು. ಹಾಗೆ ದೇವರು ನಮ್ಮ ಕರ್ಮವನ್ನು ನೋಡಿಕೊಂಡೇನೆ ಆ ಕರ್ಮಕ್ಕೆ ಅನುಗುಣವಾಗಿ ನಮಗೆ ಫಲವನ್ನು ಕೊಡ್ತಾನೆ ಅಂತಾದರೆ ಹಾಗಾದರೆ ದೇವರು ಅಸ್ವತಂತ್ರನಾದನಲ್ಲ ಎಂಬ ಪ್ರಶ್ನೆಗೂ ಕೂಡ ಉತ್ತರವನ್ನು ನಾವು ಸಂಕ್ಷೇಪವಾಗಿ ತಿಳಿದಿದ್ದೇವೆ. ದೇವರು ಸ್ವೇಚ್ಛಾ ನಿಯಮತೋ ಹರಿಹಿ, ತನ್ನ ಇಚ್ಛೆಯಿಂದ ತಾನು ಬದ್ಧನಾಗಿದ್ದಾನೆ. ನಾನು ಜೀವರ ಹಿಂದಿನ ಕರ್ಮವನ್ನು ನೋಡಿಕೊಂಡೇನೆ, ಅದಕ್ಕೆ ಅನುಗುಣವಾಗಿಯೇನೇ ನಾನು ಫಲವನ್ನು ಕೊಡುತ್ತೇನೆ ಅಂತ ತಾನೇ ಒಂದು ನಿಯಮವನ್ನು ಮಾಡಿಕೊಂಡಿದ್ದಾನೆ. ತಾನೇ ಆ ನಿಯಮಬದ್ಧನಾಗಿ ಇದ್ದಾನೆ. ಆದ್ದರಿಂದ ದೇವರು ಸ್ವತಂತ್ರನಾಗಿದ್ದಾನೆ. ಉದಾಹರಣೆಗೆ ಇವತ್ತು ಬೇಕಾದಷ್ಟು ಆಪ್ಷನ್ಸ್ಗಳಿವೆ. ಏನು, ಮೊಬೈಲ್ ಫೋನು ತುಂಬ ಆಪ್ಷನ್ಸ್ ಇದೆ. ಒಂದು ಆ್ಯಪಲ್ ಇರಬಹುದು, ಸ್ಯಾಮ್ಸಂಗ್ ಇದೆ, ಯಾವುದದು ಇನ್ನೊಂದು OnePlus, ಅಥವಾ ಇನ್ಯಾವುದು ಹೆಸರು ಹೇಳ್ರಿ, ಒಂದು 3-4 ಹೆಸರು ಹೇಳ್ರಿ. ನೋಕಿಯಾ, MI, ವಿವೋ, ಒಪ್ಪೋ ಅಂತ ಹೇಳಿ ಅಪ್ಪ ಅಂತ ಯಾವುದು ಬಂದಿಲ್ಲಿನ, ಒಪ್ಪೋ ಬಂದಿದೆ. 108 ಆಪ್ಷನ್ಸ್ಗಳಿವೆ ಈಗ. ಆದರೆ ಒಬ್ಬ
ಬಹಳ ಶ್ರೀಮಂತನಾದಂತಹವನು ಅಥವಾ ಯಾವನೋ ಒಬ್ಬ ವ್ಯಕ್ತಿ ತಾನೇ ತನ್ನ ಒಂದು ನಿಯಮ ಮಾಡಿಕೊಂಡಿರ್ತಾನೆ. ಏನು, ನಾನು ಬಳಸಿದರೆ ಇಂತಹ ಬ್ರ್ಯಾಂಡಿನ ಇದನ್ನೇ ನಾನು ಬಳಸುವಂತಹದ್ದು ಅಂತ ತಾನು ನಿಯಮವನ್ನು ಮಾಡಿಕೊಂಡಿರ್ತಾನೆ. ಅವನಿಗೆ ಉಪಯೋಗಿಸುವುದಕ್ಕೆ 10 ಆಪ್ಷನ್ಸ್ ಇದೆ, ಬೇಕಾದಷ್ಟು ಆಪ್ಷನ್ಸ್ ಇದೆ. ಆಪ್ಷನ್ಸ್ ಇದ್ದರೂ ಕೂಡ ನಾನು ಅದನ್ನು ಯಾವುದೂ ಉಪಯೋಗಿಸೋದಿಲ್ಲ, ಉಪಯೋಗಿಸಿದರೆ ಆ್ಯಪಲ್ಲನ್ನೇ ಉಪಯೋಗಿಸೋದು ಅಂತ ಹೇಳಿ ತಾನು ಉಪಯೋಗಿಸ್ತಾನೆ. ಅಂದ ಮಾತ್ರಕ್ಕೆ ಅವನಿಗೆ ಬೇರೆ ಆಪ್ಷನ್ಸ್ ಇಲ್ಲ ಅಂತ ಅರ್ಥ ಇಲ್ಲ. ಅಂಗಿ ಹಾಕೊಳ್ಳುವುದಕ್ಕೆ ಬೇಕಾದಷ್ಟು ಆಪ್ಷನ್ಸ್ ಇದೆ. ಅಲ್ಲಿ ಮನೆ ಮಾರಿಗೆಗೆ ಹೊಲಿಯುವಂತಹವರಿದ್ದಾರೆ, ಸಣ್ಣ ಸಣ್ಣ ಅಂಗಡಿಗಳಿವೆ, ರೆಡಿಮೇಡ್ ಸಿಗುತ್ತವೆ, ಬ್ರ್ಯಾಂಡೆಡ್ ಸಿಗುತ್ತವೆ, ಲಕ್ಷ ರೂಪಾಯಿ ಅಂಗಿಗಳೂ ಸಿಗುತ್ತವೆ. ಭಾರೀ ಶ್ರೀಮಂತ ತನ್ನನ್ನು ತಾನು ನಿಯಮ ಮಾಡಿಕೊಂಡಿರ್ತಾನೆ, ನಾನು ಹಾಕ್ಕೊಂಡ್ರೆ ಲಕ್ಷ ರೂಪಾಯಿ ಅಂಗಿಯನ್ನೇ ಹಾಕಿಕೊಳ್ಳುವಂತಹದ್ದು ಅಂತ ನಿಯಮ ಮಾಡಿಕೊಂಡಿರ್ತಾನೆ. ಅಂದ ಮಾತ್ರಕ್ಕೆ ಅವನು ಅಸ್ವತಂತ್ರನಲ್ಲ. ಅವನಿಗೆ ಉಪಯೋಗಿಸುವುದಕ್ಕೆ ಹರಕು ಅಂಗಿಯನ್ನೂ ಹಾಕ್ಕೊಳ್ಬಹುದು. ಇವತ್ತು ವಿಚಿತ್ರ ಕಾಲ ಇದೆ, ಹರಕು ಬಟ್ಟೆಗೇನೆ ಲಕ್ಷ ಲಕ್ಷ ರೂಪಾಯಿ ಕೊಟ್ಟು ತಗೋತಾರೆ. ಅದೊಂದು ವಿಚಿತ್ರ ಕಾಲ ಬಂದಿದೆ. ಇರಲಿ, ಅದಕ್ಕೆಲ್ಲ ಹೋಗುವುದು ಬೇಡ ಈಗ ವಿಚಾರಕ್ಕೆ. ಆದರೆ ತಾನು ಸ್ವತಂತ್ರನಾಗಿದ್ದರೂ ಕೂಡ ಏನನ್ನೂ ಉಪಯೋಗಿಸಬಹುದು. ಬಟ್ಟೆಯನ್ನು ಧೋತ್ರ ಉಟ್ಕೊಳ್ಬಹುದು, ಪಂಚೆ ಉಟ್ಕೊಳ್ಬಹುದು, ರೇಷ್ಮೆ ಮಡೆ ಉಟ್ಕೊಳ್ಬಹುದು, ಅಂಗಿ ಹಾಕ್ಕೊಳ್ಬಹುದು, ಪ್ಯಾಂಟ್ ಹಾಕ್ಕೊಳ್ಬಹುದು. 1000 ಆಪ್ಷನ್ಸ್ ಇದೆ. ಯಾರು ಹಿಡಿದಿದ್ದಾರೆ ಗಂಡಸರಿಗೆ ಸೀರೆನೂ ಉಟ್ಕೊಳ್ಬಹುದು. ನಾವೇ ನಮ್ಮನ್ನು ನಿಯಮನ ಮಾಡಿಕೊಂಡಿದ್ದೇವೆ, ನಾವು ಸೀರೆ ಉಟ್ಕೊಳ್ಳೋದಿಲ್ಲ. ಸ್ವೇಚ್ಛಾ ನಿಯಮತೋ ಹರಿಹಿ. ಹಾಗೆ ಆ ಪರಮಾತ್ಮ ತನ್ನ ಇಚ್ಛೆಗೆ ಅನುಗುಣವಾಗಿಯೇನೇ ತಾನು ನಿಯಮವನ್ನು ಮಾಡಿಕೊಂಡಿದ್ದಾನೆ. ನಾನು ಹಿಂದಿನ ಕರ್ಮಾನುಗುಣವಾಗಿಯೇನೇ ಫಲವನ್ನು ಕೊಡ್ತೇನೆ. ಯಾಕೆ ಈ ನಿಯಮವನ್ನಾದರೂ ಪರಮಾತ್ಮ ಯಾಕೆ ಮಾಡಿಕೊಂಡ ಅಂದರೆ, ದೇವರಿಗೆ ಇದರಿಂದೇನು ಹಾನಿನೂ ಇಲ್ಲ, ದೇವರಿಗೆ ಇದರಿಂದೇನು ಮಹಾ ದೊಡ್ಡ ಲಾಭನೂ ಇಲ್ಲ. ದೇವರು ಪೂರ್ಣ, ಅವನಿಗೆ ಯಾವ ಹಾನಿ ಲಾಭಗಳು ಏನೇನೇನೇನೂ ಇಲ್ಲ. ಆದರೆ ಜೀವರಾಶಿಗಳಿಗೆ ಹಾನಿ ಲಾಭಗಳಿವೆ. ಜೀವರಾಶಿಗಳಿಗೆ ಸಮಾನವಾದ ಅವರು ಮಾಡಿದಂತಹ ಪುಣ್ಯಕ್ಕೆ ತಕ್ಕಂತೆ ಫಲ ಅವರಿಗೆ ದೊರಕಬೇಕು. ನಮ್ಮ ಮೇಲೆ ಅನುಗ್ರಹವನ್ನು ಮಾಡುವುದಕ್ಕಾಗಿ ಪರಮಾತ್ಮ ತಾನು ಈ ರೀತಿಯಾಗಿ ತಾನೇ ತನ್ನ ನಿಯಮವನ್ನು ಮಾಡಿಕೊಂಡು ತಾನು ಆ ನಿಯಮಬದ್ಧವಾಗಿ ನಮಗೆ ಫಲಗಳನ್ನು ಕೊಡ್ತಾನೆ. ಇಲ್ಲದಿದ್ದರೆ ತಾನು ಯಾವ ನಿಯಮವನ್ನು ಮಾಡಿಕೊಳ್ಳದಿದ್ದರೂ ಯಾರೂ ಕೇಳುವರು ಇರಲಿಲ್ಲ. ಹಾಗಾಗಿ ಸ್ವೇಚ್ಛಾ ನಿಯಮತೋ ಹರಿಹಿ. ಆದ್ದರಿಂದ ಪರಮಾತ್ಮ ಸ್ವತಂತ್ರನೇ ಆಗಿದ್ದಾನೆ, ಸರ್ವಸ್ವತಂತ್ರ. ಯಾವುದೂ ಕೂಡ ಭಗವಂತನ ಅಧೀನವಾಗದಿದ್ದ ವಸ್ತುಗಳು ಇಲ್ಲ. ಉದಾಹರಣೆಗೆ, ನಾವು ಸ್ವತಂತ್ರರಾಗಿದ್ದೇವೋ ಇಲ್ವೋ? ಹೌದು, ನಾವು ಸ್ವತಂತ್ರರಾಗಿದ್ದೇವೆ. ಹೇಗೆ ಸ್ವತಂತ್ರರು ಅಂದರೆ, ಈ ಮೊಬೈಲ್ ಇದೆ, ಈ ಮೊಬೈಲನ್ನು ಉಪಯೋಗಿಸಿಕೊಳ್ಳುವುದಕ್ಕೆ ನಾನು ಸ್ವತಂತ್ರ, ಈ ಬಟ್ಟೆಯನ್ನು ಉಪಯೋಗಿಸುವುದಕ್ಕೆ ನಾನು ಸ್ವತಂತ್ರ. ಅವ್ರ ಮೊಬೈಲ್ ಇದೆ, ಅದನ್ನು ನಾನು ತಗೊಳ್ಳೋ ಹಾಗಿಲ್ಲ, ಅದಕ್ಕೆ ನನಗೆ ಸ್ವಾತಂತ್ರ್ಯ ಇಲ್ಲ. ನನ್ನ ಪುಸ್ತಕ ಇದನ್ನು ನಾನು ಉಪಯೋಗಿಸಬಹುದು, ಇದನ್ನು ಇಡಬಹುದು, ಇದರಲ್ಲಿ ಬರೀಬಹುದು, ಇದರಿಂದ ಓದಬಹುದು. 10 ಸಲ ಅದನ್ನು ಹಾಳು ಮಾಡುವುದಕ್ಕೆ ಬೇಕಾದಷ್ಟು ಪ್ರಯತ್ನ ಮಾಡಬಹುದು, ಎಲ್ಲ ಮಾಡಬಹುದು. ಅದಕ್ಕೆ ಸ್ವಾತಂತ್ರ್ಯ ನನಗಿದೆ. ಯಾಕೆ? ಇದು ನನ್ನ ಅಧೀನ, ನನಗೆ ನನ್ನ ಸ್ವಾತಂತ್ರ್ಯಕ್ಕೆ ಒಳಪಟ್ಟದ್ದು. ಹಾಗೆ ಒಂದೊಂದು ವಸ್ತುಗಳಿಗೆ ನಾವು ಸ್ವತಂತ್ರರಾಗಿರ್ತೇವೆ, ಆದರೆ ನಾವು ಸರ್ವಸ್ವತಂತ್ರರಲ್ಲ. ಸರ್ವವೂ ನಮ್ಮ ಅಧೀನವಲ್ಲ. ಆ ಮೊಬೈಲು, ಅದರ ಸ್ವಭಾವ, ಆ 100 ರೂಪಾಯೋ, ಲಕ್ಷ ರೂಪಾಯೋ, 1000 ರೂಪಾಯಿ, 10,000 ರೂಪಾಯಿ ಕೊಟ್ಟು ಮೊಬೈಲನ್ನು ತೊಗೊಂಬಂದು ಇದು ನನ್ನದು ಅಂತ ನಾವು ಇಟ್ಕೊಂಡು ಕೂತಿರ್ತೇವೆ ಅಷ್ಟೇ, ಅಭಿಮಾನ ಇಟ್ಕೊಂಡು. ಆದರೆ
ಅದು ಇಂತಹದ್ದೇ ಫಂಕ್ಷನ್ ಮಾಡಬೇಕು, ಹೀಗೆ ಮಾಡಬಾರ್ದು ಅಂತನ್ಲಿಕ್ಕೆ ನಮಗೆ ಸ್ವಾತಂತ್ರ್ಯ ಇಲ್ಲ. ಇದ್ದ 12 ಮೆಗಾ ಪಿಕ್ಸೆಲ್ ಇರ್ತದೆ, 54 ಮೆಗಾ ಪಿಕ್ಸೆಲ್ನಿಂದ ಕೆಲಸ ಮಾಡಲಿ ಅಂತಂದ್ರೆ ನಮಗೆ ಸ್ವಾತಂತ್ರ್ಯ ಇಲ್ಲ. ಅದು ಎಷ್ಟು ವೈಡ್ ಆ್ಯಂಗಲಲ್ಲಿ ತೋರಿಸ್ತಾ ಇರ್ತದೆ ಅಷ್ಟೇ ಆ್ಯಂಗಲ್ ನಾವು ನೋಡಬಹುದು ಹೊರತು ಇದು ಇನ್ನೂ ಹೆಚ್ಚಿನ ಆ್ಯಂಗಲ್ ತೋರಿಸ್ಲಿ, 360 ಡಿಗ್ರಿ ತೋರಿಸ್ಲಿ ಅಂದರೆ ನಮ್ಮ ಕಡೆಯಿಂದ ಅದು ಸಾಧ್ಯ ಆಗುವುದಿಲ್ಲದು. ಆದರೆ ದೇವರಿಗೆ ಹಾಗಲ್ಲ. ದೇವರಿಗೆ ಹಾಗಲ್ಲ. ಯಾವುದೇ ವಸ್ತು ಇರಬಹುದು, ಯಾವುದೇ ವಸ್ತು ಇರಬಹುದು, ಭಗವಂತ ಯಾವ ರೀತಿಯಾಗಿಯೂ ಕೂಡ ಅದನ್ನು ಉಪಯೋಗಿಸಬಲ್ಲ. ಅವನು ನಿನ್ನೆ ಸಂಕ್ಷೇಪವಾಗಿ ಹೇಳಿದ್ದೇನೆ, ಯಾವ ವಸ್ತುವನ್ನು ಕೂಡ ಯಾವ ವಿಧವಾಗಿಯೂ ಉಪಯೋಗಿಸಬಹುದು. ಅದ್ಭುತ ಶಕ್ತಿ ದೇವರದು, ಬಹಳ ಅದ್ಭುತ. ನೀರಿನಿಂದ ಮನೆ ಕಟ್ಟಬಹುದು. ಆಲೋಚನೆ ಮಾಡಿ, ಕಲ್ಲು, ಮಣ್ಣು, ಕಬ್ಬಿಣ ಇಲ್ಲೆಲ್ಲ ಕಟ್ಟಿದ್ದಾರೆ ಇವರ ಅಣ್ಣ. ಎಷ್ಟು ಕಬ್ಬಿಣ ಬೇಕು, ಎಷ್ಟು ವಿಡ್ತ್ ಇರಬೇಕು, ಎಷ್ಟು ಡೆಪ್ತ್ ಇರಬೇಕು, ಎಷ್ಟು ಡೆನ್ಸಿಟಿ ಇರಬೇಕು, ಎಷ್ಟು ಕಬ್ಬಿಣಗಳಿರಬೇಕು, ಎಷ್ಟು ಲೋಡ್ ತಾಳಬೇಕು, ಅದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ಸರಿಯಾಗಿ ಆರ್ಕಿಟೆಕ್ಚರ್ ಎಲ್ಲ ಕಟ್ಟಿಟ್ಟಿರ್ತಾರೆ. ನಮಗೆಲ್ಲ ಕಬ್ಬಿಣ ಬೇಕು, ಮಣ್ಣು ಬೇಕು, ಕಲ್ಲು ಬೇಕು, ಸಿಮೆಂಟ್ ಬೇಕು, ನೀರು ಬೇಕು. ಇವುಗಳೆಲ್ಲ ಇಲ್ದಿದ್ರೆ ಅದನ್ನು ಹಿಡಿಯೋದಕ್ಕೆ ಕಟ್ಟಿಗೆ ಬೇಕು. ಇವುಗಳೆಲ್ಲ ಇಲ್ದಿದ್ರೆ ಮನೆ ಕಟ್ಟೋದಕ್ಕಾಗೋದಿಲ್ಲ. ಆದರೆ ದೇವರಿಗೆ ಹಾಗಲ್ಲ. ದೇವರು ಯಾವ ಮಣ್ಣು ಕಬ್ಬಿಣ ಏನೂ ಇಲ್ಲದೇನೆ ಗಾಳಿಯಿಂದ ಭವನವನ್ನು ನಿರ್ಮಾಣ ಮಾಡಬಹುದು. ಗಾಳಿನೂ ಬೇಕಾಗಿಲ್ಲ. ತನ್ನ ಇಚ್ಛೆಗೆ ಅನುಗುಣವಾಗಿ ಏನನ್ನೂ ವಿಸಿಬಲ್ ಆದ, ಮುಟ್ಟುವುದಕ್ಕೆ ಯೋಗ್ಯವಾದ ವಸ್ತುಗಳನ್ನು ನಿರ್ಮಾಣ ಮಾಡಲಿಕ್ಕೆ ಸಾಮರ್ಥ್ಯ ದೇವರಿಗಿದೆ. ನೀರಿನಿಂದ ಗಟ್ಟಿಯಾದಂತಹ ಮನೆಯನ್ನು ಕಟ್ಟಬಹುದು. ಇಂತಹ ದೊಡ್ಡ ಬ್ರಹ್ಮಾಂಡ ನಿಜವಾಗಿ ನಮ್ಮ ಶಾಸ್ತ್ರೀಯ ಪರಿಭಾಷೆಯಲ್ಲಿ ಹೇಳಬೇಕಾದರೆ ಕಾಲ ಇದು ನಿಮಿತ್ತ, ಪ್ರಕೃತಿ ಇದು ಉಪಾದಾನ. ದೇಶಕಾಲಗಳೆಲ್ಲವೂ ನಿಮಿತ್ತವಾಗಿವೆ, ಪ್ರಕೃತಿ ಇದು ಉಪಾದಾನ ಕಾರಣವಾಗಿದೆ. ಅಕ್ಕಿನೇ ಹೋಗಿ ಅನ್ನವಾಗಿ ಪರಿಣಾಮವನ್ನು ಹೊಂದುತ್ತದೆ, ಇದು ಉಪಾದಾನ. ಹಾಗೆ ಮೂಲ ಪ್ರಕೃತಿಯೇ ಈ ಜಗತ್ತಾಗಿ ಪರಿಣಾಮವನ್ನು ಹೊಂದುತ್ತದೆ. ಮೂಲ ಪ್ರಕೃತಿ ಇದು ಉಪಾದಾನವಾಗಿದೆ. ಇದು ಜಗತ್ತಿನಲ್ಲಿ ಸಾಮಾನ್ಯ ನಿಯಮ. ಆದರೆ ದೇವರು ಅದನ್ನು ಬೇಕಾದ್ದು ಮಾಡಬಹುದು. ಮೂಲ ಪ್ರಕೃತಿಯನ್ನು ನಿಮಿತ್ತ ಮಾಡಿ, ಕಾಲವನ್ನು ಉಪಾದಾನ ಮಾಡಿ ಬ್ರಹ್ಮಾಂಡವನ್ನು ನಿರ್ಮಾಣ ಮಾಡಬಹುದು ಭಗವಂತ. ಶಪಚಾದಪಿ ಕಷ್ಟತ್ವಂ ಬ್ರಹ್ಮೇಶಾನಾದಯ ಸುರಾಹ ತದೇವಾಚ್ಯುತಯಂತೇವ ಯದೈವತ್ವಂ ಪರಾಂಗುಖ. ಬ್ರಹ್ಮದೇವರು ಕೂಡ ಅತ್ಯಂತ ಶ್ವಪಚನಿಗಿಂತಲೂ ಬಹಳ ಹೀನಾಯವಾದ ಸ್ಥಿತಿಯಲ್ಲಿ ಅವರು ಹೊಂದಬಹುದು. ಯಾವಾಗ ದೇವರು ಅವರ ಮೇಲೆ ಅನುಗ್ರಹವನ್ನು ಮಾಡದೆ, ಅನುಕಂಪವನ್ನು ಮಾಡದೆ, ಅನುಗ್ರಹವನ್ನು ಮಾಡದಿದ್ದರೆ ಆಗ ಅತ್ಯಂತ, ಸುಮ್ಮನೆ ಉದಾಹರಣೆಗೆ ಹೇಳಿದ್ದು, ನಿಜವಾಗಿ ನೋಡಿದರೆ ಲಕ್ಷ್ಮೀದೇವಿಗೂ ಕೂಡ ಅಸ್ತಿತ್ವನೇ ಇಲ್ಲ. ಶ್ರೀಮದಾಚಾರ್ಯರು ಸ್ವಯಂ ಹೇಳಿದ್ದಾರೆ, ನಾನು ಹೇಳುವ ಮಾತಲ್ಲ ಇದು. ಈದೃಶಾನಂತ ಸಂಖ್ಯಾನಾಂ ಶಿವಾನಾಂ ಬ್ರಹ್ಮಣಾಮಪಿ ರಮಾಯಾಃ ಅಪಿ ಯದ್ವೀಕ್ಷಾಂ ವಿನಾನ ಚಲಿತುಂ ಬಲಂ ನ ಚ ಜ್ಞಾನಾದಯೋ ಭಾವಾಃ ನ ಚ ಅಸ್ತಿತ್ವಮಪಿ ಕ್ವಚಿತ. ರಮಾಯಾಃ ಅಪಿ, ಇವತ್ತು ಶಶವಿಷಾಣ, ಮೊಲಕ್ಕೆ ಕೋಡುಗಳಿಲ್ಲ, ಮನುಷ್ಯರಿಗೆ ಕೋಡಿಲ್ಲ, ಕುದುರೆಗೆ ಕೋಡಿಲ್ಲ, ಅದೆಲ್ಲ ಸುಳ್ಳು, ಅಸತ್. ಇದು ಹೇಗೆ ಅಸತ್ಯವೋ ಹಾಗೆ ದೇವರು ಒಂದು ಇಚ್ಛೆಯನ್ನು ಮಾಡಿಬಿಟ್ಟರೆ ಸಾಕು,
ಲಕ್ಷ್ಮೀದೇವಿನೂ ಕೂಡ ಅಸತ್ಯಳಾಗಿ ಬಿಡ್ತಾಳೆ, ಅವಳಿಗೂ ಸತ್ತ ಕೂಡುವುದಿಲ್ಲ. ಅಂತಹ ಸಾಮರ್ಥ್ಯ, ಅಷ್ಟು ಸ್ವತಂತ್ರನಾಗಿದ್ದಾನೆ. ನಮಗೆ ಸ್ವಾತಂತ್ರ್ಯ ಹೇಗಿದೆ? ಅಕ್ಕಿ ಮೇಲೆ ನಮಗೆ ಸ್ವಾತಂತ್ರ್ಯ ಇದೆ. ಅಂದ್ರೆ ಅರ್ಥ ಏನು? ಈ ಅಕ್ಕಿ ನನ್ನದು, ಯಾರಾದರೂ ಬೇರೆಯವರು ತೊಗೊಂಡು ಹೋಗಬಾರ್ದು ಅಂಥೇಳಿ ನಾವು ಮನೆಯಲ್ಲಿ ಇಡ್ತೇವೆ. ಅಕ್ಕಿಯಿಂದ ಬಹಳ ಅಂದರೆ ನಾವು ಅನ್ನ ಮಾಡಬಹುದು, ಅಕ್ಕಿಯಿಂದ ಅಕ್ಕಿ ಕಡ್ಲಿ ಬ್ಯಾಳಿ ಪಾಯಸ ಮಾಡಬಹುದು, ಅಕ್ಕಿಯಿಂದ ಕೇಸರ ಭಾತ್ ಮಾಡಬಹುದು, 3-4 ಮಾಡಬಹುದು. ಅಕ್ಕಿ ತೊಗೊಂಡು ಹುಳಿ ಮಾಡ್ರಿ ಅಂದರೆ ಬರ್ತದೇನು? ಅಕ್ಕಿ ತೊಗೊಂಡು ಜಿಲೇಬಿ ಮಾಡ್ರಿ ಅಂದರೆ ಬರೋದಿಲ್ಲ. ಅಕ್ಕಿಯಿಂದ ಏನೇನು ಪದಾರ್ಥಗಳನ್ನು ನಿರ್ಮಾಣ ಮಾಡಬಹುದೋ ಅದನ್ನಷ್ಟೇ ನಿರ್ಮಾಣ ಮಾಡಬಹುದೇ ಹೊರತು, ಆದರೆ ದೇವರಿಗೆ ಹಾಗಲ್ಲ. ಅಕ್ಕಿಯಿಂದಲೂ ಕೂಡ ಖಾರ ಆದಂತಹದ್ದನ್ನು ನಿರ್ಮಾಣ ಮಾಡಬಹುದು. ಅಕ್ಕಿ ಹಾಕಿ ಖಾರ ಮಾಡಬಹುದು ದೇವರು. ನಾವು ಮೆಣಸಿನ್ಕಾಯಿ ಹಾಕಿದ್ರೇ ಖಾರ ಆಗ್ತದೆ, ಖಾರ ಪುಡಿ ಹಾಕಿದ್ರೇ ಖಾರ ಆಗ್ತದೆ. ದೇವರು ಅಕ್ಕಿ ಹಾಕಿ ಖಾರ ಮಾಡಬಹುದು. ಇಂತಹ ಸಾಮರ್ಥ್ಯ ದೇವರಿಗಿದೆ. ಈ ವಿಧವಾದ ಸ್ವಾತಂತ್ರ್ಯ ದೇವರಿಗೆ ಇದೆ. ಹಾಗಾಗಿ ದೇವರು ನಮ್ಮ ಕರ್ಮಗಳನ್ನು ನೋಡಿಕೊಂಡು ನಮಗೆ ಮುಂದಿನ ಫಲಗಳನ್ನು ಕೊಡ್ತಾನೆ ಎಂದ ಮಾತ್ರಕ್ಕೆ ದೇವರು ಅಸ್ವತಂತ್ರನಾಗಲಾರ. ಅವನು ಮಹಾ ಸ್ವತಂತ್ರನೇ ಆಗಿದ್ದಾನೆ. ಯಾಕೆ? ಒಂದು ಕಾರಣ ಗಟ್ಟಿಯಾಗಿ ನಾವು ನೆನಪಿಟ್ಕೊಳ್ಬೇಕಾದದ್ದು, ದೇವರು ತನ್ನ ಇಚ್ಛೆಗೆ ಅನುಗುಣವಾಗಿ ನಾನು ಇದನ್ನು ನೋಡಿಕೊಂಡೇನೆ ಫಲವನ್ನು ಕೊಡ್ತೇನೆ ಅಂತ ತನ್ನ ಇಚ್ಛೆಗೆ ಅನುಗುಣವಾಗಿ ತಾನು ಕರ್ಮವನ್ನು ಮಾಡಿಸ್ತಾನೆ. ಆದ್ದರಿಂದ ಅವನು ಅಸ್ವತಂತ್ರನಲ್ಲ. ಒಂದು. ಇನ್ನು ಎರಡನೇ ಕಾರಣವನ್ನು ಆಚಾರ್ಯರು ಹೇಳ್ತಾರೆ. ಸಾಧನಾನಾಂ ಸಾಧನತ್ವಂ, ಸಾಧನಗಳಿಗೆ ಸಾಧನತ್ವವನ್ನು ತಂದುಕೊಟ್ಟವನು ಪರಮಾತ್ಮ. ಬಹಳ ದೊಡ್ಡ ವಿಷಯ ಇದೆ. ಮೂಲ ಪ್ರಕೃತಿಯನ್ನು ಉಪಾದಾನ ಅಂತ ಮಾಡಿದ್ದು ದೇವರು, ಜಡವಾದ ವಸ್ತುಗಳನ್ನು ಇದು ಜಡ ಅಂತ ಮಾಡಿದ್ದು ದೇವರು, ಚೇತನರನ್ನು ಇದನ್ನು ಚೇತನ ಅಂತ ಮಾಡಿದ್ದು ದೇವರು. ಮಾಡಿದ್ದು ಅಂತಂದರೆ ಅದನ್ನು ನೀವು ಮತ್ತೆ ತಪ್ಪು ತಿಳಿಬೇಡಿ. ಇದಂ ಪ್ರಥಮ, ಇದಕ್ಕಿಂತ ಮೊದಲಿಗೆ ಚೇತನರು ಅಂತಿರಲಿಲ್ಲ, ಹಾಗಲ್ಲ. ಆಯಾ ವಸ್ತುಗಳ ಶಕ್ತಿಯನ್ನು ಪ್ರವರ್ತನೆ ಮಾಡುವಂತಹವನು, ಅದನ್ನು ಪ್ರಚೋದನೆ ಮಾಡುವಂತಹವನು, ಪ್ರೇರಣೆ ಮಾಡುವಂತಹವನು, ಅದನ್ನು ನಿಯಮನ ಮಾಡುವಂತಹವನು ಅವನು ದೇವರು. ದೇವರು ಅನಾದಿ ಕಾಲದಿಂದ ಇಚ್ಛೆ ಮಾಡಿದ್ದಾನೆ, ಇವನು ಚೇತನನಾಗಲಿ ಅಂತ ಇಚ್ಛೆ ಮಾಡಿದ್ದಾನೆ. ನಾನು ಅನಾದಿ ಕಾಲದಿಂದ ನಾನು ಜೀವನಾಗಿ ಚೇತನನಾಗಿ ಉಳಿದಿದ್ದೇನೆ. ಅನಂತ ಕಾಲದವರೆಗೆ ಹಾಗೇನೇ ಇಚ್ಛೆ ಮಾಡ್ತಾ ಇರ್ತಾನೆ. ಆದ್ದರಿಂದ ಅನಂತ ಕಾಲದವರೆಗೆ ನಾನು ಚೇತನನಾಗಿಯೇನೇ ಉಳಿಯುತ್ತೇನೆ, ನಾನು ಜಡನಾಗುವುದಿಲ್ಲ. ಪ್ರಕೃತಿಯನ್ನು ಉಪಾದಾನ ಮಾಡಲಿ, ಇದು ಉಪಾದಾನವಾಗಲಿ ಅಂತ ದೇವರು ಇಚ್ಛೆ ಪಟ್ಟಿದ್ದಾನೆ. ಆದ್ದರಿಂದ ಪ್ರಕೃತಿ ಉಪಾದಾನವಾಯಿತು. ಕಾಲ ಇದು ನಿಮಿತ್ತವಾಗಲಿ ಅಂತ ದೇವರು ಇಚ್ಛೆ ಪಟ್ಟಿದ್ದಾನೆ. ಆದ್ದರಿಂದ ಕಾಲ ಇದು ನಿಮಿತ್ತವಾಯಿತು. ನೀರು ಇದು ಹರಿಯುವಂತೆ ಸ್ವಭಾವ ಬರಲಿ ಅಂತ ದೇವರು ಇಚ್ಛೆ ಪಟ್ಟಿದ್ದಾನೆ. ಆದ್ದರಿಂದ ನೀರು ಹರಿಯುವಂತಾಗಿದೆ. ಅದರಲ್ಲಿ ದ್ರವೀಭಾವ ಇದೆ, ದ್ರವತ್ವ ಇದೆ. ಹೀಗೆ ಈ ಕಾರಣದಿಂದ ಸಾಧನಗಳಿಗೆ ಆ ಸಾಧನತ್ವವನ್ನು ಕೊಟ್ಟದ್ದು ಯಾರು? ದೇವರು ತಾನೇ. ಹಾಗಾಗಿ ಆ ದೇವರು ಅಸ್ವತಂತ್ರನಲ್ಲ. ಒಂದು. ಅದರ ಮೇಲೆ ನಮಗೆಲ್ಲ ಪ್ರಶ್ನೆ ಬರ್ತದೆ, ಅಲ್ಲರಿ ಪ್ರಕೃತಿ, ಕಾಲ, ಆಕಾಶ, ಜೀವರು ಇವೆಲ್ಲವೂ ಅನಾದಿ ನಿತ್ಯ, ಹೌದು? ಯಾವುದು ಹುಟ್ಟಿದಂತಹ ವಸ್ತುನೋ ಅದರಲ್ಲಿ ನಾವು ಈ ಮೊಬೈಲ್ ಹುಟ್ಟಿದೆ, 100 ವರ್ಷದ ಹಿಂದೆ ಇರಲಿಲ್ಲ, 50 ವರ್ಷದ ಹಿಂದೆ, 30 ವರ್ಷದ ಹಿಂದೆ ಮೊಬೈಲನ್ನು ವಸ್ತುನೇ ಗೊತ್ತಿರಲಿಲ್ಲ. ಮೊಬೈಲನ್ನು ನಿರ್ಮಾಣ ಮಾಡಿದರು. ನಿರ್ಮಾಣ ಮಾಡುವಾಗ ಚಿಪ್ಪನ್ನಿಟ್ಟು, ಪ್ರೊಸೆಸರ್ಗಳನ್ನಿಟ್ಟು ಅದನ್ನು ನಿರ್ಮಾಣ ಮಾಡುವಾಗ ನಮಗೆ ಆ ನಿರ್ಮಾಣ ಮಾಡುವ ವ್ಯಕ್ತಿ ಅವನ ತಲೆಗೆ ಬಂದಂತೆ ಇದು ಇಂತಿಂತಹ ಕೆಲಸಗಳನ್ನು ಮಾಡಲಿ ಅಂತನ್ನುವುದಕ್ಕೆ ಇಂತಿಂತಹ
ಚಿಪ್ಪುಗಳನ್ನು, ಪ್ರೊಸೆಸರ್ಗಳನ್ನು, ಅದರಲ್ಲಿ ಫಂಕ್ಷನ್ಗಳನ್ನು, ಸಾಫ್ಟ್ವೇರ್ಗಳಲ್ಲಿ ಆ ಕೋಡಿಂಗ್ಗಳನ್ನು ಅವನು ಮಾಡಿಟ್ಟು ಇದು ಈ ತರಹದ ಕೆಲಸವನ್ನು ಮಾಡಲಿ ಅಂತ ಆ ಗುಣಧರ್ಮವನ್ನು ತಂದಿಟ್ಟಿದ್ದಾನೆ. ಯಾವಾಗ ಸಂಭವಿಸ್ತದೆ? ಅದು ಜನ್ಯ ಅಂತಾದರೆ, ಹುಟ್ಟುವುದು ಅಂತಾದರೆ, ಹುಟ್ಟಿದ ವಸ್ತುವಿನಲ್ಲಿ ನಾವು ನಮ್ಮ ಅಧೀನ ಅಂತ ಹೇಳಬಹುದು. ಯಾವುದು ಹುಟ್ಟೇ ಇಲ್ಲ, ಅನಾದಿಯಾದದ್ದು, ಅನಾದಿಯಾದಂತಹ ವಸ್ತು ಭಗವಂತನ ಅಧೀನ ಅಂತ ಹೇಳ್ತೀರಿ ಹೇಗೆ? ದೊಡ್ಡ ಪ್ರಶ್ನೆ. ಅನಾದಿಯಾದ ವಸ್ತು ಅದು ಭಗವಂತನ ಅಧೀನ ಅಂತನ್ನೋದು ಹೇಗೆ ಸಂಭವಿಸ್ತದೆ ಅಂತ ಕೇಳಿದ್ದಕ್ಕೆ ಇದಕ್ಕೆ ಶ್ರೀಮದಾಚಾರ್ಯರು ಗಾಯತ್ರಿ ಅಧಿಕರಣದಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ಅನೇಕ ಕಡೆಗೆ ಇದೆ ಅದು. ಅನೇಕ ಮಾತುಗಳನ್ನು ಸಂಗ್ರಹ ಮಾಡಿಕೊಂಡು ನಾವು ಅದನ್ನು ಚೆನ್ನಾಗಿ ತಿಳಿಯೋಣ. ಗಾಯತ್ರಿ ಅಧಿಕರಣದಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ಗಾಯತ್ರಿ ಅಧಿಕರಣದಲ್ಲಿ ಹೇಳ್ತಾರೆ, ಭಗವಂತನ ಗಾಯತ್ರಿ ಅಧಿಕರಣದಲ್ಲಿ ಹೇಳ್ತಾರೆ, ಯಾವುದು ಜನ್ಯ ಅದನ್ನು ಮಾತ್ರ ಭಗವಂತನ ಅಧೀನ ಅಂತ ತಿಳಿಬೇಡಿ. ಸ್ವಭಾವೋ ಜೀವ ಏವಚ ಯದನುಗ್ರಹತಃ ಸಂತಿ ನ ಸಂತಿ ಯದುಪೇಕ್ಷಯ. ಸ್ವಭಾವನೂ ಕೂಡ ಭಗವಂತನ ಅಧೀನ ಅಂತಂದ ಮೇಲೆ ಅನಾದಿನಿತ್ಯವಾದಂತಹ ವಸ್ತುವಿನ ಯಾವ ಸ್ವಭಾವ ಅದೂ ಭಗವಂತನ ಅಧೀನವಾಗಿದೆ. ಜೀವನ ಅನಾದಿನಿತ್ಯವಾದಂತಹ ಸ್ವಭಾವ ಇರಬಹುದು, ಅದು ಸ್ವಭಾವವಾಗಿರಬಹುದು, ಜೀವಚೇತನ ಅಂತಾಗಿರಬಹುದು. ಆದರೆ ಆ ಸ್ವಭಾವನೂ ಕೂಡ ಭಗವಂತನ ಅಧೀನವಾಗಿದೆ. ಅದನ್ನು ನಾವು ಮೊದಲನೇ ದಿವಸ 2-3 ದಿವಸದಲ್ಲಿ ತಿಳಿದಿದ್ದೇವೆ. ಅದನ್ನು ಸ್ವಭಾವ ಭಗವಂತನ ಅಧೀನ. ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವಚ ಯದನುಗ್ರಹತಃ ಸಂತಿ ನ ಸಂತಿ ಯದುಪೇಕ್ಷಯ ಅಂತನ್ನುವುದಾಗಿ ಇದೇ ಮಾತನ್ನು, ಇದೇ ಶ್ಲೋಕವನ್ನು ಗಾಯತ್ರಿ ಅಧಿಕರಣದ ಭಾಷ್ಯದಲ್ಲಿ ಆಚಾರ್ಯರು ಉದಾಹರಣೆ ಮಾಡ್ತಾರೆ. ಇನ್ನೊಂದು ಕಡೆಗೆ ಟೀಕಾಕೃತ್ಪಾದರು ಸ್ವಭಾವ ಇದು ಭಗವಂತನ ಅಧೀನ ಹೇಗೆ, ನಿತ್ಯವಾದದ್ದು ಭಗವಂತನ ಅಧೀನ ಹೇಗೆ ಅಂತ ಪ್ರಶ್ನೆ ಮಾಡಿಕೊಂಡು ತುಂಬ ಸುಂದರ ಉತ್ತರವನ್ನು ಕೊಡ್ತಾರೆ. ನಿತ್ಯವಾದದ್ದನ್ನು, ಅನಾದಿಯಾದದ್ದನ್ನು ನಿತ್ಯವಾಗಿ ಇಡುವುದಂತಹದ್ದು ಭಗವಂತನ ಅಧೀನ. ಅದು ಹೇಗೆ ಅಂತ ಕೇಳಿದ್ದಕ್ಕೆ, ಈಗ ನೋಡಿ, ಒಂದು ಸಣ್ಣ ಗಡಿಗೆ ಇದೆ. ಉದಾಹರಣೆ ಕೊಡಬೇಕು ಅಂದರೆ ಏನೋ ಒಂದು ವಸ್ತು, ಈ ಮೈಕು, ಒಂದು ಕಲ್ಲು, ದಗಡ್, ಗಡಿಗೆ, ನಮ್ಮ ಹತ್ರ ಏನೋ ಈ ಚಶ್ಮಾ ಇದೆ, ಈ ಮೊಬೈಲ್ ಇದೆ, ಯಾವುದೋ ಒಂದು ವಸ್ತು ನಮ್ಮ ಅಧೀನವಾಗಿ ನನ್ನ ಹತ್ರ ಇದೆ. ಇದನ್ನು ಎತ್ತಿ ಒಗೆದು ಕುಟ್ಟಿ ಚೂರು ಮಾಡಿ ನಾಶ ಮಾಡುವುದಕ್ಕೆ ನಮಗೆ ಸಾಧ್ಯ ಇದೆಯೋ ಇಲ್ವೋ? ಇದೆ. ನಾವು ಮಾಡ್ತೇವೇನೋ? ಇಲ್ಲ. ಇದು ಒಂದು 2 ವರ್ಷರೇ ನನ್ನ ಹತ್ರ ಇರಲಿ, ಈ ಮೊಬೈಲ್ ಎಲ್ಲಿ ತನಕ ಕೆಲಸಕ್ಕೆ ಬರ್ತದೆ ಅಲ್ಲಿ ತನಕ ಇರಲಿದು, ನಾನೇ ಯಾಕೆ ಅದನ್ನು ಮುರಿಲಿ ಅಂತ ಹೇಳಿ ಹಾಗೇನೇ ಇಟ್ಟಿರ್ತಾನೆ. ನನಗೆ ಸಾಮರ್ಥ್ಯ ಇದ್ದರೂ ಕೂಡ ನಾನು ಅದನ್ನು ಮುರಿಲಿಲ್ಲ. ಹಾಗೆ ಇಡೀ ಜಗತ್ತನ್ನು, ಜೀವರಾಶಿಗಳನ್ನು ನಾಶ ಮಾಡುವಂತಹ ಸಾಮರ್ಥ್ಯ ದೇವರಿಗೆ ಇದ್ದರೂ ಕೂಡ ದೇವರು ಅದನ್ನು ಮುರಿಯೋದಿಲ್ಲ, ನಾಶ ಮಾಡೋದಿಲ್ಲ. ಆದ್ದರಿಂದ ದೇವರು ಅದನ್ನು ಅನಾದಿಯಾದ ವಸ್ತುವನ್ನು, ನಿತ್ಯವಾದ ವಸ್ತುವನ್ನು ಅನಾದಿ ನಿತ್ಯವಾಗಿ ಪರಿಪಾಲನೆ ಮಾಡ್ತಾನೆ. ಇದು ಒಂದು. ಇದಕ್ಕೆ ಉದಾಹರಣವನ್ನು ಟೀಕಾಕೃತ್ಪಾದರು ತುಂಬ ಸುಂದರವಾಗಿ ಕೊಡ್ತಾರೆ. ಏನು ಅಂತಂದರೆ, ಇವತ್ತು ಬೆಳಿಗ್ಗೆ 6 ಗಂಟೆಗೆ 7 ಗಂಟೆಗೆ ಸೂರ್ಯೋದಯ ಇತ್ತು. 7ಕ್ಕಿಂತಲೂ ಪೂರ್ವದಲ್ಲಿ ಸಂಧ್ಯಾವಂದನವನ್ನು ಮಾಡಬೇಕು. ಸಂಧ್ಯಾವಂದನವನ್ನು ಮಾಡಿದರೆ ಪಾಪ ಬರೋದಿಲ್ಲ. ಇದೆಲ್ಲ ನಿಮಗೆ ಸಿದ್ಧ ಇದೆ. ಯಾವುದೇ ಒಂದು ವಸ್ತು ಹುಟ್ಟಬೇಕಾಗಿದ್ದರೆ ಅದಕ್ಕೊಂದು ಪ್ರಾಗಭಾವ ಅಂತ ಇರ್ತದೆ. ಪ್ರಾಗಭಾವ ಅಂದರೆ ಈ ವಸ್ತು, ಈ ಗಡಿಗೆ ಇವತ್ತು ಹುಟ್ಟಿದೆ, ನಿನ್ನಿನ ದಿನ ಈ ಗಡಿಗೆ ಇರಲಿಲ್ಲ.
ಯಾವ ಕ್ಷಣದಲ್ಲಿ ಹುಟ್ಟಿತೋ ಅದಕ್ಕಿಂತ ಮೊದಲು ಆ ಗಡಿಗೆ ಇರಲಿಲ್ಲ. ಅಂದರೆ ಏನಾಯಿತು? ಅದು ಪ್ರಾಗಭಾವ ಇದೆ ಅಂತಾಯಿತು. ಪ್ರಾಕ್ ಮೊದಲು, ಅಭಾವ ಅದು ಇರಲಿಲ್ಲ. ಆ ಪ್ರಾಗಭಾವ ಎಂದಿಂದ ಇರಲಿಲ್ಲ? ಅಂದರೆ ಪ್ರಾಗಭಾವ ಯಾವಾಗಿಂದ ಇತ್ತು? ನಿನ್ನೆ ಪ್ರಾಗಭಾವ ಇತ್ತ? ಅಲ್ಲ, ಮೊನ್ನೆನೂ ಇತ್ತು, ಅದರ ಹಿಂದೆನೂ ಇತ್ತು, ವರ್ಷದ ಹಿಂದೆ, 100 ವರ್ಷದ ಹಿಂದೆ, ಲಕ್ಷ ವರ್ಷದ ಹಿಂದೆ, ಕೋಟಿ ವರ್ಷದ ಹಿಂದೆ. ಯಾಕಂದರೆ ಈ ಘಟ ಸ್ಪೆಸಿಫಿಕ್ ಆಗಿ ಈ ಗಡಿಗೆ ಹುಟ್ಟಿದ್ದು ಇವತ್ತು. ಈ ಗಡಿಗೆ ಎಂದೂ ಹಿಂದೆ ಹುಟ್ಟಿಲ್ಲ. ಹಿಂದೆ ಹುಟ್ಟಿದ ಗಡಿಗೆನೇ ಬೇರೆ, ಅದರ ಕ್ವಾಲಿಟಿ ಬೇರೆ, ಅದರ ಗುಣಧರ್ಮಗಳು ಬೇರೆ, ಇದರಂತೆ ಇರಬಹುದು. ಆದರೆ ಈ ಗಡಿಗೆ ಅಲ್ಲ ಅದು. ಸೊ ಈ ಗಡಿಗೆ ಏನು ಇವತ್ತು ಹುಟ್ಟಿದೆಯಲ್ಲ, ಇದರ ಪ್ರಾಗಭಾವ ಅಂತನೋದು ಅನಾದಿ ಕಾಲದಿಂದ ಇದೆ. ಅದು ಯಾವಾಗ ಒಂದು ಗಡಿಗೆ ಹುಟ್ಟಿತೋ ಆವಾಗ ಅದು ನಾಶವಾಯಿತು. ನಾಶವಾಗಿ ಗಡಿಗೆ ಹುಟ್ಟಿಬಿಡ್ತು. ಗಡಿಗೆ ಹುಟ್ಟಲ್ಲ, ಪ್ರಾಗಭಾವ ಉಳಿಯಲಿಲ್ಲ, ಅದು ಹೋಯಿತು. ಇವತ್ತು ಯಾವನೋ ಒಬ್ಬ ವ್ಯಕ್ತಿ ಸಕಾಲಕ್ಕೆ ಸಂಧ್ಯಾವಂದನವನ್ನು ಮಾಡಲಿಲ್ಲ. ಎಲ್ಲೋ ಟ್ರೈನಲ್ಲಿದ್ದ, ಏನೋ ಕಾರ್ಯಕ್ರಮದಲ್ಲಿದ್ದ, ಏನೋ ಮರ್ತೋಯ್ತು, ಹಿಂದಿನ ದಿವಸ ತುಂಬ ಶ್ರಮ ಆಗಿತ್ತು, ಬೆಳಿಗ್ಗೆ ಏಳಲಿಕ್ಕಾಗಲಿಲ್ಲ, ಅಥವಾ ಅಡ್ಮಿಟ್ ಆಗಿದ್ದ, ಏನೋ ಒಂದು ಕಾರಣದಿಂದ ಬೆಳಿಗ್ಗೆ ಸಂಧ್ಯಾವಂದನವನ್ನು ಮಾಡಲಿಕ್ಕಾಗಲಿಲ್ಲ ಅಂತಾದಾಗ ಸೂರ್ಯೋದಯಕ್ಕೆ ಸಂಧ್ಯಾವಂದನವನ್ನು ಅರ್ಘ್ಯ ಪ್ರದಾನವನ್ನು ಮಾಡಬೇಕಾಗಿತ್ತು, ಮಾಡಲಿಲ್ಲ ಅಂತಂದರೆ ಅವನಿಗೆ ಒಂದು ಪಾಪ ಬರ್ತದೋ ಇಲ್ಲೋ? ಪಾಪ ಹುಟ್ಟುತ್ತದೆ. ಪಾಪ ಹುಟ್ಟುತ್ತದೆ ಅಂದರೆ ಅದಕ್ಕೊಂದು ಪ್ರಾಗಭಾವ ಇರಬೇಕೋ ಬೇಡ? ಪ್ರಾಕ್ ಅಭಾವ ಇರಬೇಕೋ ಬೇಡ? ಇದೆ. ಆ ಪ್ರಾಗಭಾವ ಯಾವಾಗಿಂದ ಇದೆ? ಅನಾದಿ ಕಾಲದಿಂದ ಇದೆ. ಇವತ್ತಿನವರೆಗೆ ಇತ್ತು. ಇವತ್ತು ಅವನು ಸಂಧ್ಯಾವಂದನ ಮಾಡಲಿಲ್ಲ. ಒಂದು ದುರಿತ. ದುರಿತ ಅಂದರೆ ಪಾಪ ಹುಟ್ಟಿತು. ಇವತ್ತು ನಾನು 6 ಗಂಟೆಗೆ ಸರಿಯಾಗಿ ಸಕಾಲಕ್ಕೆ ಅರ್ಘ್ಯ ಪ್ರದಾನವನ್ನು ಮಾಡಿದೆ, ಆದ್ದರಿಂದ ನನಗೆ ಆ ಪಾಪ ಬರಲಿಲ್ಲ. ಸಕಾಲಕ್ಕೆ ನಾನು ಸಂಧ್ಯಾವಂದನ ಮಾಡದಿದ್ದರೆ ಪಾಪ ಬರಬೇಕಾಗಿತ್ತು. ಆದರೆ ನಾನು ಸಕಾಲಕ್ಕೆ ಸಂಧ್ಯಾವಂದನವನ್ನು ಮಾಡಿದೆ, ಆದ್ದರಿಂದ ಆ ಪಾಪ ಬರಲಿಲ್ಲ. ಅಂದರೆ ಏನಾಯಿತು? ಹಾಗಾದರೆ ಪ್ರಾಗಭಾವ ಕಾಯ್ತಾ ಇತ್ತು. ಇವನು ಸಂಧ್ಯಾವಂದನ ಮಾಡೋದಿಲ್ಲ, ಈಗ ನಾನು ಪಾಪ ಬರಬೇಕು, ಇವನು ಹುಟ್ಟಬೇಕು, ಪ್ರಾಗಭಾವ ನಾಶವಾಗಿ ಬಿಡುತ್ತದೆ ಅಂತ ಬರ್ತಾ ಇತ್ತು. ಆದರೆ ಸಕಾಲಕ್ಕೆ ನಾನು ಸಂಧ್ಯಾವಂದನ ಮಾಡಿಬಿಟ್ಟೆ. ಮಾಡಿದ್ದಕ್ಕೆ ಆ ಪ್ರಾಗಭಾವ ಎಂದಿಗೂ ನಾಶ ಆಗಲಿಲ್ಲ. ಆ ಪ್ರಾಗಭಾವ ಹಾಗೇನೇ ಉಳಿದು ಬಿಡ್ತು. ಯಾಕೆ? ನನಗೆ ಪಾಪ ಬರಲೇ ಇಲ್ಲಲ್ಲ. ನಾನು ನಾಳಿನ ಸಂಧ್ಯಾವಂದನ ತಪ್ಪಿಸಿರಬಹುದು, ಆದರೆ ಇವತ್ತಿನ ಪಾಪ ಅಂತೂ ಹುಟ್ಟಲಿಲ್ಲ. ಸೊ ಅದರ ಪ್ರಾಗಭಾವ ಉಳಿತು, ಅದು ಕಂಟಿನ್ಯೂ ಆಯಿತು. ಕಂಟಿನ್ಯೂ ಆದದ್ದು ಎಲ್ಲಿವರೆಗೆ ಕಂಟಿನ್ಯೂ ಆಯಿತು? ಅನಂತ ಕಾಲದವರೆಗೆ ಹಾಗೇನೇ ಉಳಿದು ಬಿಡ್ತದು. ಆ ಪ್ರಾಗಭಾವ ನಾಶವೇ ಆಗಲಿಲ್ಲ. ಎಷ್ಟು ಅದ್ಭುತ ನೋಡಿ. ಅಂದರೆ ಇನ್ ಶಾರ್ಟ್ ನಿಮಗೆ ಹೇಳಬೇಕಾದ್ರೆ, ಒಂದು ನಮಗೆ ಬರಬೇಕಾದ ಒಂದು ಪಾಪ ಇತ್ತು, ಅದರ ಪ್ರಾಗಭಾವ ಇತ್ತು, ಅದು ಅನಾದಿ ಕಾಲದಿಂದ ಇತ್ತು. ಅದನ್ನು ನಾನು ಸಕಾಲಕ್ಕೆ ಸಂಧ್ಯಾವಂದನ ಮಾಡಿದ್ದಕ್ಕೆ ಅನಾದಿ ಕಾಲದಿಂದ ಇದ್ದ ಒಂದು ಪ್ರಾಗಭಾವವನ್ನು ನಾನು ಉಳಿಸಿಬಿಟ್ಟೆ, ಅದರ ನಾಶವಾಗದಿದ್ದಂತೆ ನೋಡಿಕೊಂಡೆ. ಸೊ ಆ ಪ್ರಾಗಭಾವ ಇನ್ನು ಅನಂತ ಕಾಲದವರೆಗೆ ಉಳಿದೇ ಬಿಡ್ತು, ಅದು ನಾಶವಾಗುವುದಿಲ್ಲ. ಅಂದರೆ ಆ ಪ್ರಾಗಭಾವವನ್ನು ನಿತ್ಯವಾಗಿ ಉಳಿಸುವಂತಹದ್ದು ನಮ್ಮ ಕೈಯಲ್ಲೇನೇ ಇದೆ ಅಂತಂದ ಮೇಲೆ, ನಿತ್ಯವಾದಂತಹ ವಸ್ತುಗಳನ್ನು ಉಳಿಸುವ ಶಕ್ತಿ ದೇವರಿಗಿಲ್ಲ ಅಂತ ಹೇಗೆ ತಿಳಿತೀರಿ ನೀವು ಅಂತ ಟೀಕಾಕೃತ್ಪಾದರು ತುಂಬ ಸುಂದರವಾಗಿ ಹೇಳ್ತಾರೆ. ನಿತ್ಯವಾಗಿ ಅನಾದಿಯಾದ ವಸ್ತು ಅದು ನಾಶವಾಗುವಂತಹ ಸಂದರ್ಭದಲ್ಲಿ ಅದು ನಿತ್ಯವಾಗಿ ಉಳಿಸುವಂತೆ ನಾವೇ ಮಾಡಿದ್ವಿ, ನಮ್ಮ ಕೈಯಲ್ಲೇನೇ ಇದೆ. ನಮಗೆ ಸಾಧ್ಯವಿರುವಾಗ ದೇವರಿಗೆ ಸಾಧ್ಯ ಇಲ್ಲೇನು? ಸರ್ವಸ್ವತಂತ್ರ. ಅಂತಹ ದೇವರಿಗೆ ಸಾಧ್ಯ ಯಾಕಿಲ್ಲ? ಅವಶ್ಯವಾಗಿ
ಸಾಧ್ಯವಿದೆ, ದೇವರು ಅವಶ್ಯವಾಗಿ ಮಾಡೇ ಮಾಡ್ತಾನೆ ಅಂತನ್ನುವಂತಹದ್ದು ಈ ತತ್ವವನ್ನು ನಾವು ಚೆನ್ನಾಗಿ ತಿಳಿಯಬೇಕು. ಇದರ ಮೇಲೆ ಮೂಲಭೂತವಾದ ಕೆಲವು ಪ್ರಶ್ನೆಗಳಿವೆ. ಒಂದು, ನೀವು ದೇವರನ್ನ ಒಬ್ಬನನ್ನೇ ಸ್ವತಂತ್ರ ಅಂತ ಯಾಕೆ ಹೇಳ್ತೀರಿ? ನಾವು ಎಲ್ಲರೂ ಸ್ವತಂತ್ರ ಅಂತ ನೋಡ. ನಾನು ಸ್ವತಂತ್ರ ಅಲ್ಲೇನೀಗ? ಬೇಕಾದಷ್ಟು ಸ್ವಾತಂತ್ರ್ಯ ಇದೆ. ನನಗೆ ಮನಸ್ಸಿಗೆ ಬಂದ ಹಾಗೆ ನಾನು ಹೇಳ್ತೇನೆ, ಬೇಡ ಅಂದರೆ ಮಲಗ್ತೇನೆ, ಮನಸ್ಸಿಗೆ ಬಂದಾಗ ಓಡಾಡ್ತೇನೆ, ಮನಸ್ಸಿಗೆ ಬಂತು ಸಂಧ್ಯಾವಂದನ, ಇಲ್ಲಾಂದ್ರೆ ಯಾರು ಸಂಧ್ಯಾವಂದನ, ಯಾರು ದೇವರಲ್ಲಿದ್ದಾರಂತ ಬೈಕೋತ್ ಕೂತ್ಬಿಡೋದು. ಮನಸ್ಸಿಗೆ ಬಂದ ಹಾಗೆ ನಾನು ಊಟ ಮಾಡ್ತೇನೆ, ಇಲ್ಲ ಅಂದರೆ ಊಟ ಮಾಡೋದಿಲ್ಲ. ಹೀಗೆಲ್ಲ ನಾವು ಸ್ವತಂತ್ರರಾಗಿದ್ದೇವಲ್ಲ, ಎಲ್ಲರೂ ಸ್ವತಂತ್ರರು ಅಂತ ಹೇಳಿಬಿಡೋಣ. ದೇವರೊಬ್ಬನೇ ಸ್ವತಂತ್ರ ಯಾಕೆ ಅಂತಂದರೆ ಅದಕ್ಕೆ ಆಚಾರ್ಯರು ಅಂದರೆ ಸೂತ್ರಕಾರರು ಉತ್ತರವನ್ನು ಕೊಟ್ಟಿದ್ದಾರೆ. ಕೃತ್ಸ್ನ ಪ್ರಸಕ್ತಿರ್ ನಿರವಯವತ್ವ ಶಬ್ದಕೋಪೋವ ಹಿತಾಕರಣಾದಿ ದೋಷ ಪ್ರಸಕ್ತಿ, ಇನ್ನೊಂದು ಸೂತ್ರ. ಇದರ ಅರ್ಥ, ನಾವು ಸ್ವತಂತ್ರರು ಅಂತಾಗಿದ್ದರೆ ನಮಗೆ ದುಃಖ ಯಾಕೆ ಬರುತ್ತಿತ್ತು? ಎಲ್ಲವೂ ನಮ್ಮ ಕಂಟ್ರೋಲಲ್ಲಿದೆ, ಎಲ್ಲದಕ್ಕೂ ನಾವು ಸ್ವತಂತ್ರರು, ಎವ್ರಿಥಿಂಗ್ ಇಸ್ ಅಂಡರ್ ಮೈ ಕಂಟ್ರೋಲ್ ಅಂತಾಗಿದ್ದರೆ ಯಾವ ಮನುಷ್ಯ ನನಗೆ ಸ್ಪೆಕ್ಸ್ ಬರಲಿ ಅಂತ ಅಪೇಕ್ಷೆ ಪಡ್ತಾನೆ ಹೇಳಿ ನೋಡೋಣ. ಮನುಷ್ಯ ಈಗ ಒಂದು ಸೂಜೆ ಇದೆ, ಆ ಸೂಜೆ ತಗೊಂಡು ಚುಚ್ಚಿಕೊಳ್ಳುವುದಕ್ಕೆ ತಾನು ಅಪೇಕ್ಷೆ ಪಡ್ತಾನೇನೋ? ಸೂಜೆ ತನ್ನ ಅಧೀನ, ಸೂಜೆ ತಗೊಂಡು ಚುಚ್ಚಿಕೊಂಡು ನನಗೆ ತ್ರಾಸಾಗಲಿ ಅಂತ ಯಾರೂ ಅಪೇಕ್ಷೆ ಪಡುವುದಿಲ್ಲ. ಚಾಕು ನಮ್ಮ ಮನೆಯಲ್ಲಿ ಇರ್ತಾವೋ ಇಲ್ವೋ? ಕತ್ತರಿ ಇರ್ತದೆ, ಚಾಕು ಇರ್ತದೆ, ಇಳಿಗೆ ಇರ್ತದೆ. ಆ ಇಳಿಗೆಯಿಂದ ಕೈ ಕಟ್ ಮಾಡ್ಕೊಳ್ಬಹುದು, ಕಾಲು ಹರ್ಕೋಬಹುದು. ಅಷ್ಟು ನಮಗೆ ಶಕ್ತಿ ಇಲ್ವೇ? ಇದೇ ಅಲ್ಲ. ಹಾಗಾದರೆ ನಾವು ಯಾಕೆ ಮಾಡ್ಕೊಳ್ಳೋದಿಲ್ಲ? ಅದರಲ್ಲಿ ಸ್ವಾತಂತ್ರ್ಯ ಇದೆ. ಇಳಿಗೆಯನ್ನು, ಕತ್ತಿಯನ್ನು, ಬ್ಲೇಡನ್ನು ಹೇಗೆ ಬೇಕು ಹಾಗೆ ಉಪಯೋಗಿಸುವುದಕ್ಕೆ ನಮಗೆ ಸ್ವಾತಂತ್ರ್ಯ ಇದೆ. ಮತ್ತು ನಮಗೆ ದುಃಖವಾಗಬಾರದು ಅಂತ ನಮಗೆ ಇಚ್ಛೆ ಇದೆ. ಹಾಗಾಗಿ ನಾವು ನಮ್ಮ ಕೈಗೆ ತೊಂದರೆ ಮಾಡಿಕೊಳ್ಳುವುದಿಲ್ಲ, ನಮ್ಮ ದೇಹಕ್ಕೆ ತೊಂದರೆ ಮಾಡಿಕೊಳ್ಳುವುದಿಲ್ಲ. ಹಾಗೆ ನಮಗೆ ಪೂರ್ಣ ಸ್ವಾತಂತ್ರ್ಯ ಇತ್ತು ಅಂತಾದರೆ ನಮಗೊಂದು ರೋಗ ಬರಬಾರ್ದು, ಒಂದು ದುಃಖ ಬರಬಾರ್ದು. ಸ್ಪೆಕ್ಸ್, ಕಣ್ಣು ಮಂದವಾಗಿ ಕಾಣಿಸಲಿ ಅಂತೂ ಯಾರೂ ಅಪೇಕ್ಷೆ ಪಡೋದಿಲ್ಲ. ಅಂತಹದ್ದು ಕಣ್ಣಿಗೆ ಚಶ್ಮಾ ಚಾಳಿಸಿ ಸ್ಪೆಕ್ಸು ಬರಬಾರ್ದಾಗಿತ್ತು. ಕೂದಲು ಬಿಳಿಯಾಗಬಾರದು, ವಯಸ್ಸಾಗಬಾರ್ದು, ವಾರ್ಧಕ್ಯ ಬರಲಿ ಅಂತ ಯಾರು ಅಪೇಕ್ಷೆ ಪಡ್ತಾರೆ? ಭಾಗವತದಲ್ಲಿ ಕೇಳಿದ್ದೀರಿ, ವಾರ್ಧಕ್ಯ ಬರಬೇಕು ಅಂತ ಯಾರೂ ಅಪೇಕ್ಷೆ ಪಡೋದಿಲ್ಲ. ಅವು ಮತ್ತೆ ಜರ, ಮುಪ್ಪು, ವಾರ್ಧಕ್ಯ ದೇಹದೊಳಗೆ ಒತ್ತಾಯದಿಂದ ಪ್ರವೇಶ ಮಾಡಿಬಿಡ್ತಾವೆ. ಅವು ಎಲ್ಲರೂ ತರುಣರಾಗಬೇಕು, ಎಲ್ಲರೂ ಅಜರಾಮರರಾಗಬೇಕು, ಎಲ್ಲರಿಗೂ ಎಲ್ಲ ವಿಧವಾದ ಕಷ್ಟಗಳ ಪರಿಹಾರವಾಗಬೇಕು, ಒಂದು ರೋಗವಾಗಬಾರ್ದು. ಕೊರೋನಾ ಅಂತೂ ಬರೇ ಬರದಾಗಿತ್ತು, ನೆಗಡಿ ಬರಬಾರ್ದು, ಚಟ್ ಅಂತ ಚೀನಬಾರ್ದು. ತಲಿಶೂಲಿ ಅಂತ ಸುಮ್ಮನೆ ನಾಟಕ ಮಾಡ್ಲಿಕ್ಕೆ, ಪಾಠಕ್ಕೆ ತಪ್ಪಿಸ್ಲಿಕ್ಕೆ ತಲಿಶೂಲಿ ಅಷ್ಟೇ. ಅದು ಖರೆ ನೋಡಿದ್ರೆ ತಲಿಶೂಲಿನೇ ಬಂದಿರಬಾರ್ದು. ಯಾರು ಅಪೇಕ್ಷೆ ಪಡ್ತಾರೆ? ಇಷ್ಟು ನೌಕರಿಗೆ ಹೋಗಬೇಕು, ಇಷ್ಟು ಭಯಾನಕವಾದಂತಹ ರಶ್ ಇರ್ತದೆ ಮುಂಬೈಯಲ್ಲಿ, ಆ ಲೋಕಲ್ ಟ್ರೈನ್ ಹತ್ತಿ 1 ತಾಸು 2 ತಾಸು ಪ್ರಯಾಣ ಮಾಡಿ, ಅದರಲ್ಲೂ ಎಲ್ಲ ಹೊಲಸು ವಾಸನೆ, ನಿಂದಲಿಕ್ಕಾಗೋದಿಲ್ಲ. ಮೊದಲೇ ಹತ್ತುವುದಕ್ಕೆ ಸಂಘರ್ಷ, ಒಳಗೆ ನಿಂದಿರೋದಕ್ಕೆ ಸಂಘರ್ಷ, ಅದರಲ್ಲಿ ಮಧ್ಯೆ ಮಧ್ಯೆ ಓಡ್ತಿರ್ತಾರೆ. ಹೊರಗೆ ಹೋಗೋರು ಬರ್ತಿರ್ತಾರೆ, ಅದಕ್ಕೆ ಸರಿಬೇಕು. ಒಳಗೆ ಹೋಗೋರು ಹೋಗ್ತಿರ್ತಾರೆ, ಅದಕ್ಕೊಂದು ಸ್ವಲ್ಪ ಸರಿಬೇಕು. 108 ಗದ್ದಲ. ಇಷ್ಟಾಗಿ ಆಫೀಸಿಗೆ ಹೋದರೆ ಆರಾಮಿರ್ತದೇನೋ? ಇಲ್ಲ, ಅಲ್ಲಿ ಪಾಲಿಟಿಕ್ಸು. ಕೆಲವರಿಗೆ AC ಆಫೀಸು, ಕೆಲವರಿಗೆ AC ಇರುವುದಿಲ್ಲ, ಸುಮ್ಮ ಫ್ಯಾನ್ ಕೆಳಗೆ ಕೂತಿರ್ಬೇಕಷ್ಟೇ. ಹಾಕರ್ಸು ಪಾಪ ಅದೂ ಇರುವುದಿಲ್ಲ ಅವರಿಗೆ, ಬಿಸಿಲಲ್ಲಿ ನಿಂತು ಒದರ್ತಾ ಅದನ್ನು ಮಾರಾಟ ಮಾಡಬೇಕು ಅವರಿಗೆ. ಯಾರು ತಾನೇ ಅಪೇಕ್ಷೆ ಪಡ್ತಾನೆ ಮನುಷ್ಯ ಇದು ನನಗೆ ಬರಲಿ ಅಂತ? ಯಾರೂ ಅಪೇಕ್ಷೆ ಪಡುವುದಿಲ್ಲ. ಅಪೇಕ್ಷೆ ಪಡೆದಿದ್ದಾಗಲೂ ಅದು ಬರ್ತಾವೆ.
ಅಂದಮೇಲೆ ನಾವು ಸ್ವತಂತ್ರರಲ್ಲ, ದೇವರು ಸ್ವತಂತ್ರನಾಗಿದ್ದಾನೆ. ಒಂದು ಅಲ್ಲ, ದೇವರನ್ನಾದರೂ ನಾವು ಯಾಕೆ ಸ್ವತಂತ್ರ ಅಂತ ಒಪ್ಪಬೇಕು? ಯಾರೂ ಸ್ವತಂತ್ರ ಬೇಡ, ಎಲ್ಲರೂ ಪರತಂತ್ರರು ಅಂತ ಹೇಳಿಬಿಡೋಣ. ನಮ್ಮ ಹಾಗೆ ದೇವರೂ ಒಬ್ಬ ಪರತಂತ್ರ ಅಂತನ್ನೋಣ. ಅಂದರೆ ಏನಾಗತ್ತೆ ಗೊತ್ತೇನ್ರಿ? ಜಗತ್ತಿನಲ್ಲಿ ಒಬ್ಬ ಕುರುಡ ಇದ್ದಾನೆ, ಒಬ್ಬ ಕುಂಟ ಇದ್ದಾನೆ. ಆ ಕುರುಡನಿಗೆ ನೋಡಿ ದಾರಿಯಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಕುಂಟನಿಗೆ ಕಾಣಿಸ್ತದೆ, ನಡಿಲಿಕ್ಕೆ ಸಾಧ್ಯ ಇಲ್ಲ. ಏನು ಮಾಡ್ತೀರಿ? ಹಾಗೆ ಪ್ರವೃತ್ತಿ ಹೇಗಾಗೋದು? ನಾವು ಇವತ್ತು ಕ್ರಿಯಾಶೀಲರಾಗಿದ್ದೇವೋ ಇಲ್ವೋ? ಕ್ರಿಯಾಶೀಲರಾಗಿದ್ದೇವೆ. ನಮಗೆ ಕ್ರಿಯೆ ಹೇಗೆ ಬರಬೇಕು? ಕ್ರಿಯೆ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಎಲ್ಲರೂ ಪರತಂತ್ರರು. ಸ್ವತಂತ್ರನಾದವನು ಒಬ್ಬನಿದ್ದರೆ, ಈಗ ಒಂದು ಮಷೀನ್ ಇದೆ, ಆ ಮಷೀನನ್ನು ನಾನು ಆಪ್ರೇಟ್ ಮಾಡಿದರೆ ಮಷೀನ್ ಆಪ್ರೇಟ್ ಆಗತ್ತೆ. ಒಂದು ರೋಬೋಟ್ ಇದೆ, ಅದನ್ನು ನಾನು ಆಪ್ರೇಷನ್ ಮಾಡಿದರೆ ಅದು ಆಪ್ರೇಟ್ ಮಾಡಿದರೆ ಸರಿಯಾಗಿ ಕೈ ಎತ್ತತ್ತೆ, ಕಾಲೆತ್ತತ್ತೆ, ಅದೆಲ್ಲ ಕೆಲಸ ಏನು ಮಾಡಬೇಕೋ ಸರಿಯಾಗಿ ಆ ಕೆಲಸ ಮಾಡ್ತದೆ. ಅದನ್ನು ಪ್ರೇರಿಸುವವನು ಯಾರು? ನಾನು. ನನ್ನನ್ನು ಪ್ರೇರಿಸುವವರು ಯಾರು? ಯಾರಾದರೂ ಒಬ್ಬರು ಬೇಕಲ್ಲ. ಯಾಕೆ? ಮಷಿನ್ ಇದು ಅಸ್ವತಂತ್ರವಾಗಿದೆ, ಹಾಗೆ ನಾನು ಅಸ್ವತಂತ್ರನಾಗಿದ್ದೇನೆ. ಎಲ್ಲರೂ ಅಸ್ವತಂತ್ರ ತಾನೇ? ಇದೇ ಪಕ್ಷ ನಡೀತಾ ಇದೆ ಈಗ. ಎಲ್ಲರೂ ಅಸ್ವತಂತ್ರರು, ಎಲ್ಲರೂ ಒಂದು ಮಷಿನ್ ಇದ್ದ ಹಾಗೆ. ಸೊ ಒಂದು ಮಷೀನನ್ನು, ರೋಬೋಟನ್ನು, ಒಂದು JCBಯನ್ನು, ಅದನ್ನೇ ಪ್ರಚೋದನೆ ಮಾಡುವುದು ಯಾರು? ನಾನು ಪ್ರೇರಣೆ ಮಾಡ್ತೇನೆ. ಆ ಪ್ರೇರಣೆ ಮಾಡಬೇಕಾಗಿದ್ದರೆ ನಾನು ಕೆಲಸ ಮಾಡಿದರೆ ಅದನ್ನು ಪ್ರೇರಣೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಹೌದು. ಆ ಮಷೀನು, ಒಂದು ರೋಬೋಟು ಯಾವ ರೀತಿಯಾಗಿ ಅಸ್ವತಂತ್ರವಾಗಿದೆಯೋ, ಅದಕ್ಕೆ ಹೇಗೆ ಶಕ್ತಿ ಸಾಮರ್ಥ್ಯಗಳಿಲ್ಲವೋ, ಹಾಗೆ ನಾನು ಕೂಡ ಒಂದು ರೋಬೋಟೇ. ಯಾಕೆ? ನಾನು ಅಸ್ವತಂತ್ರ. ನನಗೆ ಒಬ್ಬನು ಪ್ರೇರಣೆ ಮಾಡುವವನು ಒಬ್ಬನು ಬೇಕು. ಅವನು ಯಾರು? ಸಮಥಿಂಗ್ ಎಕ್ಸ್ ಪರ್ಸನ್. ಅವನನ್ನು ಪ್ರೇರಣೆ ಮಾಡಲಿಕ್ಕೆ ಅವನು ಅಸ್ವತಂತ್ರ ತಾನೇ. ಅವನನ್ನು ಪ್ರೇರಣೆ ಯಾರು ಮಾಡಬೇಕು? ಅವನು ಒಬ್ಬ ರೋಬೋಟೇ. ಅವನನ್ನು ಚಲಾಯಿಸಲಿಕ್ಕೆ ಒಬ್ಬ ಬೇಕಲ್ಲ. ಯಾರು ಚಲಾಯಿಸುವವನು? ಅದಕ್ಕಿನ್ನೊಬ್ಬ ಬೇಕು. ಅವನನ್ನು ಚಲಾಯಿಸುವುದಕ್ಕೆ ಮತ್ತೊಬ್ಬ. ಸೊ A to Z ಅಲ್ಲ, ಆ A to Z ಎಷ್ಟು ಬಾರಿ ಆವೃತ್ತಿ ಆದರೂ ಕೂಡ ಅಷ್ಟು ಜನ ಬೇಕಾಗ್ತಾ ಹೋಗಬೇಕು. ಇನ್ನು ಕೊನೆಯವರೆಗೂ ಕೂಡ ಯಾರೂ ಒಂದು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಒಂದು ಸೂಜಿ ಕಡ್ಡಿ ಈ ಕಡೆಯಿಂದ ಆ ಕಡೆ ಎತ್ತಿ ಇಡ್ಲಿಕ್ಕಾಗುವುದಿಲ್ಲ. ಯಾಕೆ? ನಾನು ರೋಬೋಟ್, ನನ್ನ ಹಿಂದೆ ಒಬ್ಬ ಮಷೀನ್ ಇದ್ದಾನೆ, ಅವನು ಒಬ್ಬ ಮಷೀನು, ಅವನಿಗೆ ಇನ್ನೊಬ್ಬ ಪ್ರೇರಣೆ ಮಾಡುವ ಅವನು ಮಷೀನು, ಅವನಿಗೆ ಪ್ರೇರಣೆ ಮಾಡುವನು ಅವನು ಮಷೀನು. ಸೊ ಅಲ್ಟಿಮೇಟ್ಲಿ ಯಾವ ಒಬ್ಬ ಚೇತನ ಸ್ವತಂತ್ರನಾಗಿ ಇನ್ನೊಬ್ಬನ ಪ್ರೇರಣೆಯನ್ನು ಪಡೆಯದೇನೆ, ಇನ್ನೊಬ್ಬನ ಪ್ರೇರಣೆಯನ್ನು ಪಡೆಯದೇನೆ ಕೆಲಸ ಮಾಡುವಂತಹವನು ಒಬ್ಬನೂ ಇಲ್ಲ. ಒಬ್ಬನೂ ಇಲ್ಲ. ಅಂತಾದರೆ ಯಾರೂ ಒಂದು ಕಡ್ಡಿ ಎತ್ತಿ ಆ ಕಡೆಯಿಂದ ಈ ಕಡೆ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತೇನಾಗಿದೆ? ನಮ್ಮನ್ನೆಲ್ಲರನ್ನೂ ಪ್ರೇರಣೆ ಮಾಡುವಂತಹವರು ಯಾರು? ದೇವತೆಗಳು. ದೇವತೆಗಳಿಗೆ ಪ್ರೇರಣೆಯನ್ನು ಮಾಡುವವರು ವಾಯುದೇವರು. ವಾಯುದೇವರು ಒಂದು ಮಷಿನ್, ಆದರೆ ಅವರಿಗೂ ಪ್ರೇರಣೆಯನ್ನು ಮಾಡುವಂತಹವನು ಯಾರು? ಪರಮಾತ್ಮ. ಆದರೆ ಪರಮಾತ್ಮನಿಗೆ ಪ್ರೇರಣೆ ಮಾಡುವವರು ಯಾರು? ಯಾರೂ ಇಲ್ಲ. ನಾನೇನೇ ನಾನೇ ನಾನೇನೋ ನೂನೇ ನನು ನುನ್ನಾಹ ನಾನಾ ನಾನು ನೂನೇ ನಾನು ನಾನು ನೂನಂ ನಾನೇ ನಾನೂನ ನಾನು ನಹ. ಇಲ್ಲಿ ಹೇಳಿದ್ದು ವಿಷಯನೇ ಇದು. ಕೇವಲ ಪರಮಾತ್ಮ ಲಕ್ಷ್ಮೀದೇವಿಯಿಂದ ಪ್ರೇರಿತರಾಗಿ ವಾಯುದೇವರು ಸಕಲ ಜೀವರಾಶಿಗಳಿಗೆ ಪ್ರೇರಣೆಯನ್ನು ಮಾಡ್ತಾರೆ. ಪರಮಾತ್ಮ ಮಾತ್ರ, ಅವನಿಗೆ ಪ್ರೇರಣೆ ಮಾಡುವಂತಹವನು ಇನ್ಯಾರೂ ಇಲ್ಲ. ಆದ್ದರಿಂದ
ಪರಮಾತ್ಮ ಒಬ್ಬನೇ ಒಬ್ಬ ಸ್ವತಂತ್ರನಾಗಿದ್ದಾನೆ ಎನ್ನುವಂತಹ, ಅಂದರೆ ಸ್ವತಂತ್ರನಾದ ಒಬ್ಬ ವಸ್ತುವನ್ನು ಜೀವ ಒಬ್ಬನನ್ನು ಒಪ್ಪಬೇಕು. ಅವನು ಸ್ವತಂತ್ರ ಯಾರು? ಅವನೇ ಆ ಭಗವಂತ ಎನ್ನುವುದು ಇದರಿಂದ ಸಿದ್ಧವಾಗ್ತದೆ. ಒಂದು. ಇನ್ನು ಎರಡನೇ ತತ್ವ, ಎಲ್ಲರೂ ಅಸ್ವತಂತ್ರರು. ಉಳಿದವರು ಎಲ್ಲರೂ ಸ್ವತಂತ್ರರಾಗುವುದು ಸಾಧ್ಯವಿಲ್ಲ. ಸ್ವತಂತ್ರರಾಗಿದ್ದರೆ ಯಾರಿಗೂ ದುಃಖ ಬರಬಾರ್ದಾಗಿತ್ತು. ಎಲ್ಲರೂ ಸರ್ವೇಶ್ವರರು, ಎಲ್ಲರೂ ಸ್ವತಂತ್ರರು ಅಂತಾಗಿದ್ದರೆ ದುಃಖನೇ ಬರಬಾರ್ದಾಗಿತ್ತು. ಜಗತ್ತಿನಲ್ಲಿ ದುಃಖ ಬರ್ತಾ ಇದೆ. ಆದ್ದರಿಂದ ನಾವೆಲ್ಲರೂ ಸ್ವತಂತ್ರರು ಆಗಲಿಕ್ಕೆ ಸಾಧ್ಯ ಇಲ್ಲ. ಯದಿ ನಾಮನ ಪರೋ ನ ಭವೇತ್ ಸಹರಿ ಕಥಮಸ್ಯ ವಶೇ ಜಗದೇ ತತಭೂತ್ ಯದಿ ನಾಮನ ತಸ್ಯ ವಶೇ ಸಕಲಂ ಕಥಮೇವತು ನಿತ್ಯ ಸುಖಂ ನ ಭವೇತ್ ಅಂತನ್ನುವಲ್ಲಿ ಶ್ರೀಮದಾಚಾರ್ಯರು ಇದನ್ನೇ ಮಾತು ಹೇಳ್ತಾರೆ. ಹಾಗಾಗಿ ಆ ಪರಮಾತ್ಮ ಸ್ವತಂತ್ರ ಅಂತಂದರೆ ಆ ಸ್ವಾತಂತ್ರ್ಯ ನಿರವಧಿಕವಾಗಿದೆ, ಅತ್ಯದ್ಭುತವಾಗಿದೆ, ಅಗಾಧವಾಗಿದೆ. ಅದನ್ನು ನಾವು ಎಷ್ಟು ತಿಳಿದರೂ ಅದನ್ನು ತಿಳಿಯಲಿಕ್ಕೆ ಸಾಧ್ಯವಿಲ್ಲ. ಅಂತಹ ಸ್ವಾತಂತ್ರ್ಯ ಪರಮಾತ್ಮನಿಗೆ ಇದೆ. ಆ ಪರಮಾತ್ಮ ಒಬ್ಬನೇ ಸ್ವತಂತ್ರ. ಲಕ್ಷ್ಮೀ ಮೊದಲು ಮಾಡಿಕೊಂಡು ಇನ್ಯಾರೂ ಸ್ವತಂತ್ರರಲ್ಲ. ಆದರೂ ದೇವರು ತನ್ನ ಇಚ್ಛೆಗೆ ಅನುಗುಣವಾಗಿ ನಾನು ಇವರಿವರ ಕರ್ಮಾನುಸಾರವಾಗಿ ನಾನು ಫಲವನ್ನು ಕೊಡ್ತೇನೆ ಅಂತ ತಾನೇ ನಿಯಮವನ್ನು ಮಾಡಿಕೊಂಡದ್ದರಿಂದ ಅದಕ್ಕೆ ಅನುಗುಣವಾಗಿಯೇ ನಮಗೆ ಫಲವನ್ನು ಕೊಡ್ತಾನೆ. ಆದರೂ ಅವನ ಸ್ವತಂತ್ರನೇ ಹೊರತು ಅಸ್ವತಂತ್ರನಲ್ಲ ಎನ್ನುವಂತಹ ತತ್ವವನ್ನು ಹಿತಾಕರಣಾದಿ ದೋಷ ಪ್ರಸಕ್ತಿ ಅಂತನ್ನುವಲ್ಲಾಗಲಿ, ಕೃತ್ಸ ಪ್ರಸಕ್ತಿ ನಿರ್ವಯವತ್ವ ಶಬ್ದಕೋಪೋವ ಅಂತನೂ ಇನ್ನೂ ಬಹಳ ವಿಚಾರಗಳಿವೆ. ಕೆಲವು ಅತೀ ಸೂಕ್ಷ್ಮವಾದದ್ದು, ಬಹಳ ಟೆಕ್ನಿಕಲ್ ವಿಚಾರಗಳು ಹೋಗ್ತಾವೆ ಅಂತನ್ನುವುದಕ್ಕಾಗಿ ನಾನು ಅದನ್ನು ಮುಟ್ಟದೆ ಕೇವಲ ಈ ವಿಷಯಗಳನ್ನು ಹೇಳಿ ಮುಕ್ತಾಯ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.